ಮ್ಯಾಮ್ ಕೈ ಕಡೆ ಏನು ಪಿಕ್ಚರ್ ನಂಗೆ ಸಂಜೆಗೊಂದು ಆರ್ಡ್ರ್ ಇದೆ ಮೆಹಂದಿ ಹೇಳಿ ಇವಾಗ ಬ್ಯುಸಿ ಸರ್ ಅವರು ಯಾಕೆಂದರೆ ಈವ್ನಿಂಗ್ ಒಂದು ಏನೋ ಆರ್ಡರ್ ಇದೆ. ಸೊ ತುಮಕೂರಿಗೆ ಹೋಗಿ ಮುಗಿಸ್ಕೊಂಡು ಆಮೇಲೆ ಮದ್ದೂರಿಗೆ ಹೋಗೋದು. ಎಲ್ಲಿ ಆರ್ಡರು? ಚಾಪ್ರು ದೊಡ್ಡಿ. ಹಾಂ, ಎಲ್ಲಿ ಬರುತ್ತದು? ಅಲ್ಲಿ ಮದ್ದೂರಿಂದ 5 ಕಿಲೋಮೀಟರ್ಸ್. ಬ್ರೈಡಾ? ಇಲ್ಲ ಮ್ಯಾಮ್, ನಾನು ಬಸ್ಗೆ ಫಂಕ್ಷನ್ದು. ಓಕೆ, ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಇಬ್ಬರು ಇವತ್ತು ಬರ್ತಿದ್ದಾರೆ. ತುಮಕೂರಿಗೆ ಮೆಹಂದಿಗೆ ಹೋಗ್ತಾ ಇದ್ದೀವಿ. ಫುಲ್ ಎಕ್ಸೈಟ್ಮೆಂಟ್ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಬರ್ತಿದ್ದಾರೆ ಇಬ್ಬರು. ಹೌದು ಹೌದು ಮ್ಯಾಮ್. ಕೋಮಲ್ ಅವ್ರು ನನಗೇಂತ ಉಪ್ಪಿಟ್ಟು ತೊಗೊಂಬಂದು ಕೊಟ್ಟಿದ್ದಾರೆ. ಟಿಫನ್ ಮಾಡಿರಲಿಲ್ಲ, ಬಿಸಿ ಶೆಡ್ಯೂಲ್. ಇವರು ಬಸ್ಸಲ್ಲಿ ಹಂಗೆ ಬಂದಿದ್ದಾರೆ. ಇವರು ಸ್ಟ್ಯಾಂಡಿಂಗಲ್ಲಿ ಬಂದ್ರಂತೆ ಮದ್ದೂರಿಂದ. ಇವರು ಟಿಫನ್ ಮಾಡಿಲ್ಲ, ಸೊ ಇಬ್ಬರು ಟಿಫನ್ ಮಾಡ್ತಾ ಇದ್ದೀವಿ. ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಲಾಗ್ ಬಂದು 3 ಡೇಸ್ ಲಾಗ್ ಆಗಿರುತ್ತೆ. ಬಿಕಾಸ್ ಎಡಿಟ್ ಮಾಡೋಕ್ಕಾಗಿರಲಿಲ್ಲ, ಸೊ ಅದಕ್ಕೆ ಅಪ್ಲೋಡ್ ಮಾಡಿರಲಿಲ್ಲ. ಆ್ಯಂಡ್ ನಮ್ಗೆ ಇವತ್ತು ಬೇಬಿ ಶವರ್ ಮೆಹಂದಿ ಆರ್ಡರ್ ಬಂದಿತ್ತು ತುಮಕೂರಿಂದ. ಸೊ ಅಲ್ಲಿಗೆ ಇವಾಗ ಹೊರಟಿದ್ದೀವಿ. ಜೊತೆಗೆ ನನ್ನ ಸ್ಟೂಡೆಂಟ್ಸು ಕೂಡ ನಾವು ಬರ್ತೀವಿ ಮ್ಯಾಮ್, ನಮಗೂ ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನಮಗೂ ಕೂಡ ಯಾರಾದರೂ ಕ್ಲೈಂಟ್ ಸಿಕ್ಕಿದ್ರೆ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದೊಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಸೊ ಬರ್ತೀವಿ ಅಂತ ಅಂದರು. ಸೊ ಅದಕ್ಕೋಸ್ಕರ ಅವ್ರನ್ನೂ ಕೂಡ ಜೊತೇಲಿ ಕರ್ಕೊಂಡು ಇವಾಗ ಆರ್ಡರ್ಗೆ ಅಂತ ಬಂದಿದ್ದೀನಿ. ಆ್ಯಂಡ್ ಲೊಕೇಶನ್ ಎಲ್ಲ ರೀಚ್ ಆದ್ವಿ. ಇವಾಗ ನಾನು ಮೆಹಂದಿ ಡಿಸೈನ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಇವ್ರು ಬಂದು ನನಗೆ ಇನ್ಸ್ಟಾಗ್ರಾಮ್ ಪೇಜ್ ನೋಡಿ ನನಗೆ ಮೆಹಂದಿ ಆರ್ಡರ್ ಕೊಟ್ಟಿದ್ದರು. ಈ ಡಿಸೈನ್ನ ಬಂದು ಅವರೇ ಸೆಲೆಕ್ಟ್ ಮಾಡಿದರು. ಬ್ಯಾಕ್ ಆ್ಯಂಡ್ ಫ್ರಂಟ್ ಬೋತ್ ಸೈಡ್ ಅವರೇ ಡಿಸೈನ್ನ ಸೆಲೆಕ್ಟ್ ಮಾಡಿದರು. ಫ್ರಂಟ್ ಹ್ಯಾಂಡಲ್ಲಿ ಸ್ವಲ್ಪ ಅರಬಿಕ್ ಮಿಕ್ಸು, ಚೆಕ್ಸ್ ವರ್ಕು, ಬೇಬಿ ಎಲಿಫೆಂಟು ಎಲ್ಲನೂ ಕೂಡ ಆ್ಯಡ್ ಆಗಿತ್ತು. ಪಾಮಲ್ಲಿ ಬಂದು ಬೇಬಿ ಫೀಟು, ಇನ್ನೊಂದು ಕೈಯಲ್ಲಿ ಮಗು ಅಮ್ಮನ ಎತ್ಕೊಂಡಿರೋ ಥರ ಇತ್ತು. ಸೊ ಅವ್ರು ಯಾವ ರೀತಿ ಕೇಳಿದ್ರು ಅದೇ ಥರ ಹಾಕಿದ್ದೀನಿ. ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬ್ಯಾಕ್ ಸೈಡ್ ಬಂದು ಮಾಮ್ ಟು ಬಿ, ಡ್ಯಾಡ್ ಟು ಬಿ, ಬೇಬಿ ಶವರ್ ಅಂತ ಹೇಳಿ ಬಾಯ್ ಆರ್ ಗರ್ಲ್ ಅಂತ ಡಿಸೈನ್ ಮಾಡಿದ್ದೀನಿ. ದೂರದಿಂದನೂ ಕೂಡ ಡಿಸೈನ್ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಸೊ ಅದಕ್ಕೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಒಂದು ಮೇನ್ ಥಿಂಗ್ ಏನು ಅಂದರೆ, ನಾವು ಮೆಹಂದಿ ಡಿಸೈನ್ ಹಾಕಿ ಬರೋದಷ್ಟೇ ಅಲ್ಲ, ಕ್ಲೈಂಟ್ ಹೇಗೆ ಅದನ್ನು ಇಟ್ಕೊತಾರೆ, ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಮ್ಮದು ಆರ್ಗಾನಿಕ್ ಕೋನ್ ಆಗಿರೋದ್ರಿಂದ ಆರ್ಗಾನಿಕ್ ಕೋನ್ ಕಲರ್ ಬರೋದಕ್ಕೆ 24 hours ಟೈಮ್ ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ನನಗೆ ಎಡೂರಲ್ಲಿ ಮೇಕಪ್ ಬುಕ್ ಆಗಿತ್ತು. ಸೊ ನನ್ನ ಸಿಸ್ಟರ್ ಮೇಕಪ್ ಆರ್ಟಿಸ್ಟು, ಅವರು ಕೂಡ ಮೇಕಪ್ ಆರ್ಟಿಸ್ಟ್. ಸೊ ಅವ್ರಿಗೆ ಮೇಕಪ್ ಬುಕ್ ಆಗಿತ್ತು. ನನಗೆ ಹೇರ್ ಸ್ಟೈಲ್ಗೆ ಹೇಳಿದರು 4 ಮೆಂಬರ್ಸ್ಗೆ. ಅಲ್ಲಿಂದ ಊಟ ಮಾಡಿರಲಿಲ್ಲ. ನನ್ನ ಸ್ಟೂಡೆಂಟ್ಸು ಕೂಡ ಹಾಗೆ ಹೋದರು. ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ನಮಗೆ ಟೈಮ್ ಮ್ಯಾನೇಜ್ ಆಗಲಿಲ್ಲ. ನಾವು ತುಮಕೂರು ರೀಚ್ ಆಗೋಷ್ಟರಲ್ಲಿ 11:30 ಆಗಿತ್ತು. ವರ್ಕೆಲ್ಲ ಮುಗಿಯೋಷ್ಟರಲ್ಲಿ 2:30 ಆಯಿತು. ಅಲ್ಲಿಂದ ವರ್ಕ್ ಮುಗಿಸ್ಕೊಂಡು ನಾನು ಮತ್ತೆ ಎಡೂರಿಗೆ ಹೋಗಬೇಕಾಗಿತ್ತು ಅರ್ಜೆಂಟಲ್ಲಿ. 4 o'clock 4:30ಗೆಲ್ಲ ಅಲ್ಲಿ ನಾನು ರೀಚ್ ಆಗಬೇಕಾಗಿತ್ತು. ಸೊ ತುಂಬಾ ಲೇಟ್ ಆಯಿತು. ಸೊ ಅಲ್ಲಿ ಊಟ ಮುಗಿಸ್ಕೊಂಡು ಆರ್ಡರೆಲ್ಲ ಮುಗಿಸಿ ನಾನು ಮತ್ತೆ ಮನೆಗೆ ರಿಟರ್ನ್ ಆಗೋಷ್ಟರಲ್ಲಿ 10:30 ಆಯಿತು. ಆದರೆ ನೆಕ್ಸ್ಟ್ ಡೇ ನನಗೆ ಹುಲಿಯೂರು ಗೃಹ ಪ್ರವೇಶ ಮೇಕಪ್ ಬುಕ್ ಆಗಿತ್ತು. ಅವ್ರು ನನಗೆ 5 o'clock ಪೂಜೆ ಇದೆ, ಅಷ್ಟರಲ್ಲಿ ನಾನು ರೆಡಿ ಇರಬೇಕು ಅಂತ ಹೇಳಿದರು. ಸೊ 3:30ಗೆ ಎದ್ದು ನಾನು ದುರ್ಗಕ್ಕೆ ಹೋಗಿ ಅಲ್ಲಿ ಮೇಕಪ್ನ ಮುಗಿಸಿ ಒಬ್ಬರೇ ಇದ್ದಿದ್ದು ಹೇಳಿದರು. ಸೊ ಇವಾಗ ಅಷ್ಟೊತ್ತಿಗೆ ಎದ್ದು ಹೋಗ್ತಾ ಇದ್ದೀನಿ. ಅಲ್ಲಿಂದ ಮುಗಿಸಿ ನಾನು ಮತ್ತೆ ಎಡೋರಿಗೆ ಹೇರ್ ಸ್ಟೈಲ್ಗೆ ಅಂತ ಹೋಗಬೇಕಾಗಿತ್ತು. ಸೊ ಅದಕ್ಕೆ ಬೇಗ ಬೇಗ ಹೋಗಿ ಮುಗಿಸ್ಬಿಟ್ಟು ಬರೋಣ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀನಿ. ಮೇಕಪ್ ತುಂಬಾ ಚೆನ್ನಾಗಿ ಬಂದಿತ್ತು. ಅವರು ಕೂಡ ತುಂಬಾ ಇಷ್ಟ ಆಯಿತು. ಜೊತೆಗೆ ಇನ್ನೊಬ್ಬರು ಕೂಡ ಹೇರ್ ಸ್ಟೈಲ್ ಮಾಡಿಸ್ಕೊಂಡ್ರು. ಅದು ಫೋಟೋ ತೊಗೊಂಡಿಲ್ಲ, ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇವ್ರ ಸಿಸ್ಟರ್ ಒಬ್ಬರು ಹೇರ್ ಸ್ಟೈಲ್ ಅಷ್ಟೇ ಮಾಡಿಸ್ಕೊಂಡ್ರು, ಅವ್ರು ಮೇಕಪ್ ಮಾಡಿಸ್ಕೊಂಡ್ರು. ನೆಕ್ಸ್ಟ್ ಇವಾಗ ಎಡೂರು ಕಡೆ ಹೊರಟಿದ್ದೀನಿ. ಎಷ್ಟು ಚಳಿ ಇತ್ತು ಅಂತ ಅಂದರೆ ಸಿಕ್ಕಾಪಟ್ಟೆ ಚಳಿ ಇತ್ತು. ಬೈಕಲ್ಲಿ ಟ್ರಾವೆಲ್ ಮಾಡಿರೋ ಕಾರಣ ಸ್ವಲ್ಪ ಕಣ್ಣಿಗೂ ಕೂಡ ಇನ್ಫೆಕ್ಷನ್ ಜಾಸ್ತಿನೇ ಆಗಿತ್ತು. ಲಿಟ್ರಲಿ ಒಂದು 15 days ಫುಲ್ ಹೈ ಇನ್ಫೆಕ್ಷನ್ ಆಗಿದೆ. ನೆಕ್ಸ್ಟು ಹಂಗೆ ವೀಡಿಯೋ ನೋಡ್ತಾ ಇರಿ, ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ. ಫುಲ್ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು ಕಣ್ಣು. ಬಿಕಾಸ್ ಈ ಥರ ಟ್ರಾವೆಲ್ ಮಾಡಿದಾಗ ಡಸ್ಟ್ ಅದು ಇದು ಹೋಗಿ ಆ ಥರ ಆಗಿತ್ತು. ನೆಕ್ಸ್ಟ್ ಅಲ್ಲೆಲ್ಲ ಹೇರ್ ಸ್ಟೈಲೆಲ್ಲ ಮುಗಿಸಿ ಇದು ನೆಕ್ಸ್ಟ್ ಡೇ ಲಾಗು. ನಮಗೆ ಬಂದು ಚೈತ್ರ ಅವರಿಗೆ ಸ್ಕೂಲ್ ಡೇ ಮೇಕಪ್ ಬುಕ್ ಆಗಿತ್ತು 250 ಮೆಂಬರ್ಸ್ಗೆ ಸಾಧನಾ ಸ್ಕೂಲಲ್ಲಿ ಏರವಳ್ಳಿ ಕ್ರಾಸಲ್ಲಿ ಬ್ಯಾಂಗ್ಳೂರಲ್ಲಿ. ಸೊ ಇವಾಗ ನಾನು ನನ್ನ ಮೆಹಂದಿ ಕ್ಲಾಸ್ ಸ್ಟೂಡೆಂಟ್, ಅವರು ಕೂಡ ಮೇಕಪ್ ಆರ್ಟಿಸ್ಟು. ಸೊ ಅವ್ರನ್ನೂ ಜೊತೇಲಿ ಕರ್ಕೊಂಡು ಚೈತ್ರ ನಾನು 3 ಜನನೂ ಕೂಡ ಇವಾಗ ಹೊರಟಿದ್ದೀವಿ. ಮಾಗಡಿ ಮೇಲೆ ಹೋಗೋಣ ಅಂತ ಹೇಳಿ ಮಾಗಡಿ ಬಸ್ ಹತ್ತಿದ್ವಿ, ಇನ್ನೂ ಹೋಗಿರಲಿಲ್ಲ. ನಾವು ಕುಣಿಗಲ್ ಬಿಟ್ಟಾಗ 11:30 ಆಗಿತ್ತು.
ಬಟ್ ನಾವು ರೀಚ್ ಆಗೋಷ್ಟ್ರಲ್ಲಿ 3 o'clock ಆಯಿತು. ಎಲ್ಲೂ ಊಟ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ಮಾಗಡಿ ಮೇಲೆ ಬರೋ ಬಸ್ಸೆಲ್ಲ ಲೇಟೇ ಅಲ್ವಾ. ಸೊ ಊಟ ಮಾಡೋಕ್ಕಾಗಿಲ್ಲ. ಅಲ್ಲೋಗಿ ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ. ಬಟ್ ಆಲ್ರೆಡಿ ಸ್ಟೂಡೆಂಟ್ಸು, ಟೀಚರ್ಸು ಎಲ್ಲನೂ ಕೂಡ ಬಂದುಬಿಟ್ಟಿದ್ದಾರೆ. ನಮಗೆ ವೆಯ್ಟ್ ಮಾಡ್ತಾಯಿದ್ರು. ಸೊ ಎಷ್ಟು ಬೇಗ ಊಟ ಮಾಡಿದ್ವಿ ಅಂದರೆ ವಿತಿನ್ 5 to 8 ಮಿನಿಟ್ಸಲ್ಲೆಲ್ಲ ನಾವು ಊಟ ಮಾಡಿದ್ದೀವಿ. ನಾನು ಇನ್ನೂ ತಿಂತಾನೇ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಆಲ್ರೆಡಿ ಮಕ್ಕಳೆಲ್ಲ ವೆಯ್ಟಿಂಗ್ ಮಾಡ್ತಾಯಿದ್ರು. ಆ್ಯಂಡ್ ಈ ಸ್ಕೂಲ್ ಡೇ ಬಂದು ಸ್ಕೂಲಲ್ಲಿ ಮಾಡ್ತಾಯಿಲ್ಲ, ಕನ್ವೆನ್ಷನ್ ಹಾಲಲ್ಲಿ ಮಾಡ್ತಿದ್ದಾರೆ. ಸೊ ಇವಾಗ ನಾವು ಕನ್ವೆನ್ಷನ್ ಹಾಲನ್ನ ರೀಚ್ ಆದ್ವಿ. ಆ್ಯಂಡ್ ನೋಡ್ತಾ ಇರ್ಬೋದು ಸ್ಟೂಡೆಂಟ್ಸ್ ಎಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ. ಆ್ಯಂಡ್ ನಮಗೆ ರೂಮ್ ಅರೇಂಜ್ ಮಾಡಿಕೊಟ್ರು. ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಬಂದು 6 o'clock 6:30ಗೆಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲೆಲ್ಲ 1 by 1 ರೆಡಿ ಮಾಡಿ ಅಂತ ಹೇಳಿದರು. 250 ಮೆಂಬರ್ಸ್ ಇದ್ದರು. ಆ್ಯಂಡ್ ಡ್ಯಾನ್ಸು ನಮಗೇನು ಲಿಸ್ಟ್ ಯಾವುದು ಕೊಟ್ಟಿರಲಿಲ್ಲ. ಬಟ್ ತುಂಬ ಜನ ಮಕ್ಳಿಗೆ ಮೇಕಪ್ ಮಾಡಿದ್ವಿ. ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ರೂಮ್ ನೋಡ್ತಾ ಇರ್ಬೋದು, ತುಂಬ ದೊಡ್ಡದಾಗಿದೆ, ಚೆನ್ನಾಗಿತ್ತು. ಆ್ಯಂಡ್ ಸ್ಟೂಡೆಂಟ್ಸ್ ಎಲ್ಲ ಬರೋಕ್ಕೂ ಮುಂಚೆ ನಾವೆಲ್ಲ ನಮ್ಮನ್ನ ಕಿಟ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ. ಫಸ್ಟ್ ಡ್ಯಾನ್ಸು ವೆಲ್ಕಮ್ ಡ್ಯಾನ್ಸ್ ಇದೆ. ಸೊ ಭರತನಾಟ್ಯಂ ಬ್ಯಾಚ್ ಎಲ್ಲ ಕಳಿಸ್ತೀವಿ, ಅವ್ರನ್ನೆಲ್ಲ ಫಸ್ಟು ರೆಡಿ ಮಾಡಿ ಅಂತ ಹೇಳಿದರು. ಸೊ ಎಲ್ಲರಿಗೂ ಒಬ್ಬೊಬ್ಬರನ್ನೇ ಮಾಡ್ತಾ ಹೋದರೆ ತುಂಬ ಕಷ್ಟ ಆಗುತ್ತೆ ಅಂತೇಳಿ ನಾನು ಫೌಂಡೇಶನ್ ಬೇಸಿಕ್ ಏನೇನಿದೆ ಅದನ್ನು ಹಾಕ್ತಿದ್ದೆ. ನೆಕ್ಸ್ಟು ನನ್ನ ಸ್ಟೂಡೆಂಟ್ ಅದಕ್ಕೆ ಐಲೈನರ್, ಲಿಪ್ಸ್ಟಿಕ್ಕು ಆ ಥರ ಅವ್ರು ಹಾಕ್ತಾಯಿದ್ರು. ನೆಕ್ಸ್ಟ್ ಚೈತ್ರ ಎಲ್ಲರಿಗೂ ಹೇರ್ ಸ್ಟೈಲ್ನ ಮಾಡ್ತಿದ್ರು. ಸೊ ಈ ಥರ ಮಾಡಿ ನಾವೆಲ್ಲ ಮೇಕಪ್ನು ಕೂಡ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ವಿ ಅಂತ ಹೇಳ್ಬೋದು. ಇವ್ರು ಆದಮೇಲೆ ನಮಗೆ ನೆಕ್ಸ್ಟು ದೇವಿ ಲುಕ್ ಇದೆ ಅಂತ ಹೇಳಿದರು. ಸೊ ದೇವಿ ಲುಕ್ಕಿಗೆ ಎಲ್ಲರೂ ಕೂಡ ಪೇಂಟ್ನ ತೊಗೊಂಬಂದಿದ್ರು. ಎಲ್ಲರಿಗೂ ಪೇಂಟ್ ಹಚ್ಚೋದೇ ಒಂದು ಟಾಸ್ಕ್ ಆಗಿತ್ತು. ಎಲ್ಲರಿಗೂ ಎಲ್ಲ ಕಲರ್ ಪೇಂಟ್ಸ್ನೂ ಹಾಕಬೇಕಾಗಿತ್ತು. ಎಷ್ಟು ಫೋಟೋ ಸಿಕ್ಕಿದೆ ಅಷ್ಟೇ ಹಾಕ್ತಾಯಿದ್ದೀನಿ ನಾನು. ಎಲ್ಲ ವೀಡಿಯೋಸ್ನೂ ತೊಗೊಳಕ್ಕಾಗಿಲ್ಲ. ಜಸ್ಟ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ ನಾನಿಲ್ಲಿ. ಏನಿದೆಯೋ ಅದನ್ನು. ಓವರಾಲ್ ಮೇಕಪ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾಯಿದ್ರು. ದೇವಿ ಲುಕ್ ಅಂತೂ ತುಂಬಾ ಸಖತ್ತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡಿ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಎಷ್ಟೊಂದು ಡ್ಯಾನ್ಸಿಗೆ ರೆಡಿ ಮಾಡಿದ್ವಿ. ಪಿಕಾಕ್ ಡ್ಯಾನ್ಸ್, LED ಡ್ಯಾನ್ಸ್ ಅಂತೆ, ಈಶ್ವರ, ಆಮೇಲೆ ಆಂಜನೇಯನ ಲುಕ್ಕು ಎಲ್ಲ ಮಾಡಿದ್ಬಿಟ್ಟು. ಬಟ್ ಯಾವುದು ನಮಗೆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡೋಕ್ಕಾಗಿಲ್ಲ, ತೊಗೊಳಕ್ಕಾಗಿಲ್ಲ. ಕ್ಲಿಪ್ಪಿಂಗ್ಸ್ನ ಎಷ್ಟಿದೆಯೋ ಅಷ್ಟನ್ನಷ್ಟೇ ಆ್ಯಡ್ ಮಾಡಿದ್ದೀನಿ. ಫೈನಲಿ ನಾವೆಲ್ಲ ಸ್ಕೂಲ್ ಡೇನ ಮುಗಿಸಿ ಹೊರಡೋ ಅಷ್ಟರಲ್ಲಿ 11:30 ಆಗಿತ್ತು. ಸೊ ನಮ್ಮಮ್ಮ ಮನೆ ಅಲ್ಲೇ ನಿಯರ್ ಇರೋದ್ರಿಂದ ನಾವು ನಮ್ಮಮ್ಮ ಮನೆಗೆ ಹೋದ್ವಿ. ಫೈನಲಿ ನಮ್ಮ ಮನೆಗೆ ಹೋಗೆಲ್ಲ ರೀಚ್ ಆಗೋ ಅಷ್ಟರಲ್ಲಿ 12 o'clock ಆಗಿತ್ತು. ನೀವು ನೋಡ್ತಾ ಇರ್ಬೋದು ಕನ್ವೆನ್ಷನ್ ಹಾಲ್ ಅಂತೂ ಹೆಂಗಾಗಿತ್ತು ಅಂದರೆ ಮಕ್ಕಳು ಮೊದಲೇ ಕೇಳಬೇಕಾ. ನೆಕ್ಸ್ಟ್ ಡೇ ಲಾಗು. ಸ್ವಲ್ಪ ಹಾಗೆ ಬಟ್ಟೆನ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಅಲ್ಲೇ ನಮ್ಮ ಮನೆ ಹತ್ರ ಸ್ವಲ್ಪ ಶಾಪ್ ಇದೆ. ಸೊ ಅಲ್ಲೇ ಹೋಗಿ ವಿಸಿಟ್ ಹಾಕಿ ಚೈತ್ರ ಅವರೆಲ್ಲ ಬಟ್ಟೆ ತೊಗೋಬೇಕು ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಬಟ್ಟೆ ಚೈತ್ರಿಗೆ ಸ್ಯಾರಿ ಇಷ್ಟ ಆಗಿದೆ, ತಗೋ ಚೈತ್ರ. ಟ್ರೆಂಡಿಂಗಲ್ಲಿದೆ ಗೊತ್ತಾ ಇವಾಗ. ಎಷ್ಟು ಸರ್ ಇದು? ನೋಡ್ತಾ ಇರ್ಬೋದು ಈ ಟ್ರೆಂಡಿಂಗಲ್ಲಿರೋ ಸೀರೆ ಎಷ್ಟೋ ಶಾಪ್ಸಲ್ಲಿ 900, 1200 ಎಲ್ಲ ಇದೆ. ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿದೆ. ಬಟ್ ನನಗೆ ಅಲ್ಲಿ ಆ ಶಾಪಲ್ಲಿ 630 rupeesiಗೆ ಸಿಕ್ತು. ಆ್ಯಂಡ್ ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡ್ತೀವಿ ಅಂದರೆ ಇನ್ನೂ ಕಮ್ಮಿಗೆ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಚೈತ್ರ ಅವರು ಕೂಡ ಅಷ್ಟೇ ಒಂದು 4 pairs ಆಫ್ ಡ್ರೆಸ್ಸಸ್ನ ತೊಗೊಂಡ್ರು. ಆರೆಂಜ್ ಕಲರ್, ಅದು ರೆಸ್ಟ್ ಆರೆಂಜ್ ಇತ್ತಲ್ಲ, ಅದನ್ನು ಕೂಡ ಒಂದು ಪೇರ್ ಡ್ರೆಸ್ ತೊಗೊಂಡ್ರು. ಆ್ಯಂಡ್ ನಾನು ಜೊತೆಗೆ ಈ ಸ್ಯಾರಿನೂ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದನ್ನು ಕೂಡ ತೊಗೊಂಡು ಇವಾಗ ನಾವು ಮನೆ ಕಡೆ ಹೊರಟಿದ್ದೀವಿ. ಆ್ಯಂಡ್ ನಿಮಗೂ ಯಾರಿಗಾದರೂ ಮೆಹಂದಿ ಕಲಿಯೋ ಇಂಟ್ರೆಸ್ಟ್ ಇದ್ದರೆ, ನೇಲ್ ಆರ್ಟ್, ಆರಿ ವರ್ಕ್ ಆ್ಯಂಡ್ ಸ್ಯಾರಿ ಟಸಲ್ಸ್, ಕ್ಲಾತ್ಸ್ ಎಲ್ಲನೂ ಯಾವುದಾದ್ರೂ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ, ನನ್ನ ಸ್ಟುಡಿಯೋ ಲೊಕೇಟ್ ಆಗಿರೋದು ಬಂದು ಕುಣಿಗಲ್ ನಿಯರ್ RMC. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.